ಒಂದ್ ತಿಂಗಳಾದ್ಮೇಲೆ ಈ ಪ್ರಾಣಿ ಪಕ್ಷಿ ದಯಾ ಸಂಘದವ್ರು ಅವ್ನ್ ತಕ್ ಬಂದ್ಬಿಟ್ಟು ನೀನ್ ಕೋಳಿಗೆ ಎಂತ ಮೇವ್ ಹಾಕಿ ಅಂತ ಅವ್ರು ಕೇಳ್ಬಿಟ್ಟಾರ. ಯಾಕಂದ್ಲ ಆಗ ಇವನು ಯೋಚನೆ ಮಾಡ್ದ ಏನಂತ, ಅಲ್ಲ ಮೊದ್ಲು ಬಂದಿದ್ದವ್ರಿಗೆ ಇಂತ ಮೇವ್ ಹಾಕ್ತೀನಿ ಕೋಳಿಗಳಿಗೆ ಅಂದೋದ್ಕೆ 1,00,000 ರೂಪಾಯಿ ದಂಡ ಹಾಕ್ಬಿಟ್ಟವ್ರೆ. ಇನ್ನು ಈ ರಂಗ ಕಾಣ್ನಲ್ಲ ಅನ್ಕಂಡು ನಾನು ನನ್ ಕೋಳಿಗೆ ಅವನು ಮೇವ್ನೆ ಹಾಕುದಿಲ್ಲ ಸ್ವಾಮಿ ಅಂತ ಅನ್ಬಿಟ್ಟವನ. ಯಾಕಂದ್ಲ ಈ ಚರಿ ಪ್ರಾಣಿ ಪಕ್ಷಿ ದಯಾ ಸಂಘದವ್ರಿಗೆ ಕ್ವಾಪ್ ಹತ್ಬಿಡ್ತು. ಯಾಕೆ? ಎಲ್ಲಾ ಪೋಳಿ ಮಗ್ನೆ, ನೀನ್ ಕೋಳಿಗಳಿಂದ ಇಷ್ಟು ಶ್ರೀಮಂತ ಆಗ್ಬಿಟ್ಟು ಕೋಳಿಗಳಿಗೆ ನೀನು ಮೇವನೆ ಹಾಕ್ತೇನೆ, ನೀನು ಪಕ್ಷಿ ಹಿಂಸೆ ಮಾಡ್ತಾ ಇದೀಯ ಅನ್ಬಿಟ್ಟು ಅವರು ಕೂಡ 1,00,000 ರೂಪಾಯಿ ದಂಡ ಬರ್ದ್ಬಿಟ್ಟು ಹೊಂಟಾಗ. ಯಾಕಂದ್ರ ಈ ಚರಿ ಕೋಳಿ ಪಾರನ್ಮನಿಗೆ ತಲೆ ಕೆಟ್ಟು ಕೆರೆಡ್ದೋಗದಕ್ಕಂದ್ಲ. ಅಲ್ಲ ನಾನು ಕೋಳಿಗೆ ಮೇವ್ ಹಾಕ್ತೀನಿ ಅಂದ್ರು ದಂಡ ಹಾಕ್ತಾರೆ, ಕೋಳಿಗೆ ಮೇವ್ ಹಾಕುದಿಲ್ಲ ಅಂದ್ರು ದಂಡ ಬರೀತಾರೆ, ಏನಪ್ಪಾ ಮಾಡಿ ಅನ್ಕೊಂಡು ತಲೆ ಕೆಡಿಸ್ಕೊಂಡು ಕೂತಿದ್ನಕ್ಕಂದ. ಆಗೇನ್ ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದ್ 3-4 ಜನ ಇವನ್ ತಕ್ ಬಂದ್ಬಿಟ್ಟು ನಿನ್ ಕೋಳಿಗಳಿಗೆ ಏನ್ ಮೇವ್ ಹಾಕಿ ಅಂತ ಅವ್ರು ಪ್ರಶ್ನೆ ಕೇಳ್ಬಿಟ್ಟಾರ. ಯಾಕಂದ ಸರಿ ಇವನು ಯೋಚನೆ ಮಾಡ್ದೆ, ಬೊಡ್ಡಿ ಐಕ್ಳು ಮೇವ್ ಹಾಕ್ತೀನಿ ಅಂದ್ರು ದಂಡ ಹಾಕ್ತಾರೆ, ಮೇವ್ ಹಾಕುದಿಲ್ಲ ಅಂದ್ರು ದಂಡ ಬರೀತಾರೆ ಅನ್ಕಂದು, ನೋಡಿ ಸ್ವಾಮಿ ನನ್ನ ಕೋಳಿಗಳಿಗೆ ಯಾವ ಮೇವ್ನು ಹಾಕುದೇ ಇಲ್ಲ ಅಂತ ಅನ್ಬಿಟ್ಟವನ. ಯಾಕಂದ್ಲ ಆಗ ಅವ್ರು ಮಂತೆಂಗ್ ಕೋಳಿಗಳು ದಪ್ಪ ಆಗ್ಬಿಟ್ಟವೆ ಅಂತ ಅವನ ಕೇಳವ್ರೆ. ಅದೇ ಸ್ವಾಮಿ ನಮ್ ಕೋಳಿಗಳಿಗೆ ಏನಾರ ಹೊಟ್ಟೆ ಹಸ್ದಾಗ ಕೊಕ್ಕೊ ಅಂತ ಹರ್ಚ್ಕೊಂಡ್ ಅಂತಕ್ ಬರ್ತವೆ, ಆಗ ನಾನು 4 ಆಣಿ 8 ಆಣಿ 1 ರೂಪಾಯಿ ಕಾಯಿನ್ಸ್ ಅವ್ರ ಕೊಕ್ಕೊಳಕ್ಕೆ ಸಿಗಿಸ್ಬಿಡ್ತೀನಿ, ಅವೇ ಅಂಗಡಿಗೆ ಹೋಗಿ ಅವ್ ಯಾವ್ಯಾವ ತಿಂಡಿ ಬೇಕೋ ತಕೊಂಡ್ ತಿಂತವೆ ಸ್ವಾಮಿ, ದಪ್ಪ ಆಯ್ತವೆ ಸ್ವಾಮಿ ಅನ್ಬಿಟ್ಟವನ. ಯಾಕಂದ್ಲ ಲೋ ಈಗಿನ ಕಾಲದಲ್ಲಿ ಗದ್ ಕೆಟ್ಟೋದವ್ರಿಗೆ ಅಯ್ಯ ಪಾಪ ಅನ್ಕೊಂಡು ಸಹಾಯ ಮಾಡಕೋದ್ರೆ ಅವ್ರ ಪಾಪ ನಮ್ಗೆ ಸುತ್ಕತ್ತದಕ್ಕಂತ.